ವಿಕಾಸದಲ್ಲಿ ಅಲ್ಲಿ ಏನ್ ಹೇಳಿದ್ರು ನೋಡಿ, ಸಾರಿಗೆ ಸಂಸ್ಥೆ ನಷ್ಟದಲ್ಲಿದೆ, ನಾವು ನಿಮ್ಮ ಸಂಬಳ ಅಥವಾ ವೇತನ ಹೆಚ್ಚಳ ಮಾಡ್ಬೇಕಾದ್ರೆ ಪ್ರಯಾಣಿಕರ ದರ ಹೆಚ್ಚಿಸಬೇಕು ಅಂತೇಳಿ ಒಂದು ಅವರ ವರದಿಯಲ್ಲಿ ಅಥವಾ ಅವರ ಅಭಿಪ್ರಾಯನ ಹೇಳಿದ್ರು. ನಾವ್ ಹೇಳಿದ್ವಿ ಪ್ರಯಾಣಿಕರಿಗೆ ಹೊರೆ ಆಗದಂಗೆ ನೀವು ಹೆಚ್ಚಿಸ್ಕೊಳ್ಳಿ, ನಮ್ದೇನಿಲ್ಲ. ಮತ್ತೆ ನಮಗೆ 1,15,000 ಕಾರ್ಮಿಕರಿಗೆ ಏನ್ ಕೊಡ್ಬೇಕು ಅದು ಕೊಡ್ಲೇಬೇಕು ಅಂತ ಒತ್ತಡ ಹಾಕಿದ್ವಿ. ಇಲ್ಲ ನಿಮ್ಗೆ ಜನವರಿ 2025 ನಂತರ ನಾವು ಪ್ರಯಾಣಿಕರ ದರ ಹೆಚ್ಚಳ ಮಾಡ್ತೀವಿ, ಆ ನಂತರದಲ್ಲಿ ಸಂಕ್ರಾಂತಿ ಆದ್ಮೇಲೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ಕರೆದು ನಿಮ್ಮ ಸಮಸ್ಯೆಗಳನ್ನ ಆಲಿಸ್ತೀವಿ ಅಂತೇಳಿ ಸದ್ವರು ಹೇಳಿದ್ರು. ಆದ್ರೂ ಕೂಡ ನಾವು ಸಭೆ ಕರೆದಾಗ ನಾವು ಡಿಸೆಂಬರ್ 24ರಲ್ಲಿ ನಾವು ಬೆಳಗಾಂ ಚಲೋ ಹಮ್ಮಿಕೊಂಡ್ವಿ. ಬೆಳಗಾಂ ಚಲೋ ಹಮ್ಮಿಕೊಂಡಾಗ ಅಲ್ಲೂ ಕೂಡ ನಾವು ಸಭೆ ಕರೆದು ಮಾತಾಡ್ಬೇಕು ಅಂತೇಳಿ ನಮ್ಮ ಏನು ಜಂಟಿ ಸಮಿತಿ, ಅವಾಗ ಕಾಮ್ರೇಡ್ HV ಅನಂತ ಸುಬ್ರಾವ್, ಈಗ ದೈವಜ್ಞರಾಗಿದ್ದಾರೆ, ಅವರ ನೇತೃತ್ವದಲ್ಲಿ ಮುಷ್ಕರದ ನೋಟಿಸ್ ಅನ್ನ ನಮ್ಮ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಬಂದು ಬೆಳಗಾಂ ಚಲೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಮನವಿಯನ್ನು ಸ್ವೀಕರಿಸಿ ನಾವೇನಂತ ಕೊಟ್ಟಿದ್ವಿ, ಅಲ್ಲಿ ನಮ್ಮ ಬೇಡಿಕೆಗಳು ಏನಿದಾವೆ ಕರೆದು ಮಾತಾಡಬೇಕು. ಅಂದ್ರೆ 38 ತಿಂಗಳು ಬಿಜೆಪಿ ಸರ್ಕಾರ 38 ತಿಂಗಳು ಅರಿಯಸ್ ಕೊಡಬೇಕು. 1/1/2024 ಹೊಸ ಕೈಗಾರಿಕಾ ಒಪ್ಪಂದ ಆಗಬೇಕು. 25% 31/12/2023 ಬೇಸಿಕ್ ಏನಿದೆ ಅಂದ್ರೆ 1ನೇ ತಾರೀಕು 1/1/24 ಏನ್ ಬೇಸಿಕ್ ಇರುತ್ತೆ ಅದಕ್ಕೆ 25% ಹೆಚ್ಚಳ ಆಗಬೇಕು. ಮತ್ತೆ 2022 ಜುಲೈನಲ್ಲಿ ಏನ್ ಇಂಕ್ರಿಮೆಂಟ್ ಇದೆ ಅದನ್ನ ಹೆಚ್ಚಳ ಮಾಡಬೇಕು. ಬಾಟಾ ಮತ್ತು ಇತ್ಯಾದಿಗಳನ್ನ ಹೆಚ್ಚಳ ಮಾಡಬೇಕು. ಫಾರಂ 4 ಏನು ಅವೈಜ್ಞಾನಿಕವಾಗಿ ಸಾರಿಗೆ ಸಂಸ್ಥೆಯಲ್ಲಿ ಅವೈಜ್ಞಾನಿಕವಾಗಿ ಫಾರಂ 4 ಮಾಡ್ಕೊಂಡು ಕಾರ್ಮಿಕರಿಗೆ ಮನಸ್ಸು ಹೆಚ್ಚೆ ದುಡಿಸ್ಕೊಳ್ತಾ ಇದ್ದಾರೆ. ಇತ್ಯಾದಿ ವಿಷಯಗಳನ್ನ ನಾವು ಮನವಿ ಕೊಟ್ಟು ಗುಂಡ್ರವ್ರಿಗೆ ಕೊಟ್ವಿ. ಆದ್ರೆ ಸರ್ಕಾರ ಡಿಸೆಂಬರ್ 31, 2024 ನಮ್ಮ ಪದಾಧಿಕಾರಿಗಳನ್ನ ಕರೆದು ಇಲ್ಲ ನಮ್ಮ ಕಾಲಾವಕಾಶ ಕೊಡಿ, ನಾವು ಸಂಕ್ರಾಂತಿಯನ್ನು ಮಾತಾಡ್ತೀವಿ ಅನ್ನೋ ಒಂದು ಹೇಳಿದ ನಂತರ ನಾವು ಆ ಒಂದು ಮುಷ್ಕರನ್ನ ವಾಪಸ್ ತಗೊಂಡ್ವಿ. ಲಿಖಿತವಾಗಿ ಕೊಟ್ಟರು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಅಂದಿನ ಅನ್ಬು ಕುಮಾರ್ ಸಾಹೇಬರು. ಆ ಒಂದು ಹಿನ್ನೆಲೆ ನಾವು ವಾಪಸ್ ತಗೊಂಡ್ವಿ. ಆದ್ರೆ ಅವರು ಏಪ್ರಿಲ್ ಆದ್ರೂ ಕರೀಲಿಲ್ಲ. ಅನೇಕ ಧರಣಿ ಸತ್ಯಾಗ್ರಹ ಬೆಂಗಳೂರು ಚಲೋ ಮಾಡಿದ್ಮೇಲೆ 15 ಏಪ್ರಿಲ್ 2025 ಸಭೆ ಕರೆದು ಅವತ್ತಿನ ಸಭೆಯಲ್ಲಿ ನಾವೆಲ್ಲ ಹೇಳಿದ್ವಿ 15% ಪ್ರಯಾಣಿಕರ ದರ ಹೆಚ್ಚಳ ಆಗಿತ್ತು ಅವಾಗ 2025ರಲ್ಲಿ. ಸ್ವಾಮಿ ನೀವು ಹೇಳ್ದಂಗೆ ಸಂಸ್ಥೆ ಲಾಸ ಇದೆ, ಪ್ರಯಾಣಿಕರ ದರ ಹೆಚ್ಚಳ ಮಾಡ್ಬೇಕು ಅಂತ ಮಾಡಿದ್ರ ನಮ್ಮ ವೇತನ ಪರಿಷ್ಕರಣೆ ಮಾಡಿ ಅಂತ. ಇಲ್ಲ, ಇದು ಅವತ್ತಿನ ಏನು 38 ತಿಂಗಳ ಬಿಜೆಪಿ ಸರ್ಕಾರದ ನಾವು ಕೊಡಕ್ಕಾಗಲ್ಲ ಅಂದ್ರು. ಮತ್ತೆ ಈ 1/3/23 ಮಾಡಿದ್ರೆ ಇದೇನಾದ್ರು 27ಕ್ಕೆ ಮಾಡ್ತೀವಿ ಅಂತೇಳಿ ನಮ್ಮ ಸಂಘಟನೆಗಳು ತಿಳಿಸಿದ್ರಿಂದ ನಾವು ಸಭೆ ಫಲಾವಹಿತ ಎದ್ದು ಬಂದ್ವಿ. ಪುನಃ ನಾವು 5/8/2025ಕ್ಕೆ ಒತ್ತಾಯಿಸಿ ಏನು 38 ತಿಂಗಳ ಅರಿಯಸ್ಸು 1/1/24 ವೇತನ ಪರಿಷ್ಕರಣೆ ಈ ಒಂದು ಇತರೆ ಬೇಡಿಕೆಗಳನ್ನು ಒತ್ತಾಯಿಸಿದ್ವಿ. ಆಗ ಸ್ಟ್ರೈಕ್ ಕರೆ ಕೊಟ್ಟಾಗ 4/8/2025 ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಏನು ಶ್ರೀನಿವಾಸ್ ಕಮಿಟಿ ಹೊರದಿದೆ ಅದರಲ್ಲಿ 38 ತಿಂಗಳ ಅರಿಯಸ್ ಬದಲು 14 ತಿಂಗಳು ಕೊಡ್ತೀವಿ ಅಂತೇಳಿ ಒಂದು ಆದೇಶ ಮಾಡಿದ್ರು. ನಾವು ಒಪ್ಪಲಿಲ್ಲ. ಕಾರ್ಮಿಕರ ಶ್ರಮ ದುಡಿದಿದೆ. ಅದರಲ್ಲೂ ಶಕ್ತಿ ಯೋಜನೆಗಳಲ್ಲಿ ಬಹುಮುಖ್ಯವಾಗಿ 5 ಗ್ಯಾರಂಟಿಗಳಲ್ಲಿ ಶಕ್ತಿ ಯೋಜನೆಯಲ್ಲಿ ನಾವು ಹೆಚ್ಚಿಗೆ ಶ್ರಮ ಪಟ್ಟಿದ್ವಿ. ಕಡಿಮೆ ಸಿಬ್ಬಂದಿ, ಕಡಿಮೆ ವೆಹಿಕಲ್ ಕಂಡೀಷನ್ ಪೊಸಿಷನ್, ಹಳೆ ಗಾಡಿಗಳನ್ನು ಕರ್ಕೊಂಡು ನಾವು ಶಕ್ತಿ ಯೋಜನೆ ಯಶಸ್ವಿ ಮಾಡಿದ್ವಿ. ಹಲವಾರು ಜನ ಡ್ರೈವರ್ ಕಂಡಕ್ಟರ್ ಜನರಿಂದ ಹೊಡ್ತಾ ತಿಂದೇವೆ. ಆದ್ರೂ ನಾವು ನಿಮ್ಮ ಸರ್ಕಾರದ ಯೋಜನೆಯನ್ನ ಜಾರಿ ಮಾಡಿದ್ವಿ, ನಮಗೆ ಕೊಡ್ಲೇಬೇಕು ಅಂತ ಹೇಳಿದ್ವಿ. ಅವತ್ತು ಕೂಡ ಒಪ್ಪಲಿಲ್ಲ. ಅದಾದ್ಮೇಲೆ ನಾವು ನಿರಂತರ ಪ್ರಯತ್ನದ ಮೇಲೆ ಅಧಿಕಾರಿಗಳು ಮತ್ತೆ 4 ನಿಗಮ MDಗಳನ್ನ ಮತ್ತೆ ಸರ್ಕಾರ ಸಾರಿಗೆ ಸಚಿವರನ್ನ ಒತ್ತಾಯ ಮಾಡಿದ್ವಿ. ಯಾರು ಕೂಡ ಇದ್ರ ಬಗ್ಗೆ ಗಮನಿಸಲಿಲ್ಲ. ಪುನಃ ನಾವು ಜನವರಿ 2026 ತಾರೀಕು ನಾವು ನಮ್ಮ ಜಂಟಿ ಕ್ರಿಯಾ ಸಮಿತಿಯಿಂದ ಬೆಂಗಳೂರು ಚಲೋ ಕಾರ್ಯಕ್ರಮ ಹಮ್ಮಿಕೊಂಡ್ವಿ. ಅವಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಮಿಕರು ಬರೋಕ್ಕೆ ಪ್ರಯತ್ನ ಪಟ್ಟಿದ್ರು. ಆದ್ರೆ 29 ಕಾರ್ಯಕ್ರಮ ಜನವರಿಯಲ್ಲಿ 28ಗೆ ನಮ್ಮ ಕಾಮ್ರೇಡ್ HV ಅನಂತ ಸುಬ್ರಾವ್ ಜಂಟಿ ಕಮಿಟಿಯ ರಾಷ್ಟ್ರೀಯ ಅಧ್ಯಕ್ಷರು ಮತ್ತೆ ಜಂಟಿ ಕಮಿಟಿಯ ಅಧ್ಯಕ್ಷರು ಅನಂತ ಸುಬ್ರಾವ್ ದೈವದಿರ ಕಾರಣ ಅವತ್ತಿನ ಸಭೆ ಪೋಸ್ಟ್ಪೋನ್ ಮಾಡಿದ್ವಿ. ಅವ್ರು ಬಂದು ಗೌರವ ಸಲ್ಲಿಸಿ ನಮ್ಮನ್ನ ಸಲ್ಲಿಸಿದ್ದಾರೆ. ಆ ಸಂದರ್ಭದಲ್ಲಿ ನಮಗೂ ಕೂಡ ನೋವಾಯ್ತು. ಆದ್ರೆ ಅವ್ರ ಕುಟುಂಬದವರು ಯಾರು ಅನಂತ ಸುಬ್ರಾವ್ ಅವರು, ಅವ್ರ ಕುಟುಂಬದವರು ಮತ್ತು ಅವ್ರ ಮಗಳು ಜ್ಯೋತಿ ಅನಂತ ಸುಬ್ರಾವ್ ಅವರು ಈ ಸಾರಿಗೆ ಕಾರ್ಮಿಕರ ಬೇಡಿಕೆಗಳು ಬಹಳ ನೆನಗು ಬಿದ್ದಿದೆ, ದಯಮಾಡಿ ಅವ್ರ ಬೇಡಿಕೆ ಈಡೇರಿಸಿದ್ರು. ಅವ್ರ ಯಜಮಾನರು ದೈವದ ಇದ್ರು ಕೂಡ ಅಲ್ಲೇ ಬಾಡಿ ಇದ್ರು ಕೂಡ ಸಾರಿಗೆ ನೌಕರರ ಬಗ್ಗೆ ಅವರು ಕಾಳಜಿ ತೋರಿಸಿ ಒತ್ತಡ ಹಾಕಿದ್ರು. ಸಾರಿಗೆ ಅವಾಗ ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು, ನಾನು ಸಾರಿಗೆ ಸಚಿವರು ಕರೆದು ಮಾತಾಡಕ್ಕೆ ತಿಳಿಸ್ತೀವಿ ಅಂತ ಹೇಳಿದ್ರು. ಆಮೇಲೆ ಕರೀಲೇ ಇಲ್ಲ. ಅದಾದ್ಮೇಲೆ ನಾವು ಮತ್ತೆ ಮುಂದೂಡಿದಂತ ಪ್ರತಿಭಟನೆಯನ್ನ ನಾವು ಫೆಬ್ರವರಿ 19ಕ್ಕೆ 26 ಹಮ್ಮಿಕೊಂಡ್ವಿ. ಆಗ ಬಹಳ ಗಟ್ಟಿಯಾದಂತ ಹೋರಾಟ ಹಮ್ಮಿಕೊಂಡಾಗ ಏಕಪಕ್ಷೀಯವಾಗಿ ಸರ್ಕಾರ 18/2/2026 38 ತಿಂಗಳ ಬದಲಾಗಿ 26 ತಿಂಗಳ ಅರಿಯಸ್ಸನ್ನ ಅನೌನ್ಸ್ ಮಾಡ್ತು.
ಮತ್ತೆ 1/4/20 ವೇತನ ಪರಿಷ್ಕರಣೆ ಮಾಡ್ತೀವಿ ಅಂದ್ರು. ನಮ್ಗೆ ಆಗ್ಬೇಕಾಗಿರೋದು ಯಾವಾಗ 1/1/2024 ಕೈಗಾರಿಕಾ ಒಪ್ಪಂದ 15 ತಿಂಗಳು ವಿಳಂಬವಾಗಿ ಲೇಟಾಗಿ ಮಾಡಿದ್ರು. ಈ ಕಡೆ 12 ತಿಂಗಳ ಹೆಸರ ಕೈ ಬಿಟ್ರು. ನಾವು ಯಾವುದೇ ಕಾರಣಕ್ಕೂ ಜಗ್ಲಿಲ್ಲ. ಮತ್ತೆ ನಾವೆಲ್ಲ 3-4 ಸಲ ಸಭೆ ಕರೆದ್ರು. 29ನೇ ತಾರೀಕು ಸಭೆಯಲ್ಲಿ ಸಾರಿಗೆ ಸಚಿವರ ಅಧ್ಯಕ್ಷತೆಯಲ್ಲಿ ಅವ್ರು ಯಾವುದೇ ಕಾರಣಕ್ಕೂ 1%, 2%, 3%, ಲಾಸ್ಟ್ 7% ಹೆಚ್ಚಳ ಮಾಡ್ತಿದ್ರು. ನಾವು ಕೇಳಿರೋದಷ್ಟು 25%. ಇವ್ರು 29 ಏಪ್ರಿಲ್ 26 7% ಮೇಲೆ ಕೊಡಲ್ಲ ಅಂದಾಗ ನಾವು ಅವತ್ತೇ ಸರ್ಕಾರಕ್ಕೆ ಮುಷ್ಕರ ನೋಟಿಸ್ ಕೊಟ್ಟು, ಈ ಮುಷ್ಕರ ನೋಟಿಸ್ ಅಲ್ಲಿ 25 ಈಗ ನಾಡ್ದು 25/2026 ಅನಿರ್ದಿಷ್ಟಾವಧಿ ಮುಷ್ಕರನ ಜಂಟಿ ಸಮಿತಿ ಕರೆ ಕೊಟ್ಟಿದ್ದೇವೆ. ಇದ್ರು ಸರ್ ಎಲ್ಲೂ ಇಲ್ಲ, ಅಲ್ಲಲ್ಲೇ ಮುಷ್ಕರ. ಯಾರು ಕೂಡ ಬೇರೆ ರಸ್ತೆಗಳಿಂದ ಮಾಡೋದಿಲ್ಲ. ವಾಲಂಟ್ರಿ ಅವ್ರವ್ರ ಮನೇಲಿ ಇರ್ತಾರೆ. ಕಾರ್ಮಿಕ ಮುಖಂಡರು ಮಾತ್ರ ಹೊರಗಡೆ ಇರ್ತೀವಿ, ತಿಳುವಳಿಕೆ ಹೇಳ್ತೀವಿ ಅಷ್ಟೇ. ಕಾರ್ಮಿಕರು ಸ್ವಯಂ ಪ್ರೇರಿತವಾಗಿ ಅವ್ರ ಮನೇಲಿ ಇರ್ತಾರೆ. ಇದರಲ್ಲಿ ಎಲ್ಲೇ ಪ್ರತಿಭಟನೆಯಲ್ಲಿ ಮತ್ತೊಂದು ಏನಿರಲ್ಲ. ಗಾಡಿ ಓಡಿಸೋದು, ಗಾಡಿ ತಟ್ಟಿಸೋದು, ಗಾಡಿ ಮಾತ್ರ ಡಿಪೋಯಿಂದ ಆಪರೇಟ್ ಆಗಲ್ಲ. ನಾವೆಲ್ಲ ಸಂಪೂರ್ಣವಾಗಿ ಕಾರ್ಮಿಕರು ಬೆಂಬಲ ಕೊಡ್ತಾರೆ. ಯಾಕೆಂದ್ರೆ ನಾವು ಅವತ್ತು ಏಕಪಕ್ಷೀಯ ಮಾಡೋ ಆದೇಶನ ಒಪ್ಪಲಿಲ್ಲ. ಆಮೇಲೆ ಇವರು ಈ ಮಧ್ಯದಲ್ಲಿ 12.5% ಅನ್ನ 12ನೇ ತಾರೀಕು ಇದೇ ತಿಂಗಳಲ್ಲಿ ಏಕಪಕ್ಷೀಯವಾಗಿ ಸರ್ಕಾರ 1/4/20 ಜಾರಿ ಮಾಡ್ತು. ನಾವು ಅದನ್ನ ತಿರಸ್ಕಾರ ಮಾಡಿದೀವಿ. ನಾವು ಕೇಳಿರೋದು 25%. ನೀವು 12% ಕೊಟ್ರೆಗೆ ಸಾಧ್ಯ ಇಲ್ಲ, ನಾವು ಒಪ್ಪಲ್ಲ. ನಾವೆಲ್ಲ ಶ್ರಮಪಟ್ಟು ದುಡಿದೀವಿ. ನಿಮ್ಮ ಗ್ಯಾರಂಟಿಗಳಲ್ಲಿ ಶಕ್ತಿ ಯೋಜನೆ ದುಡ್ಡು ಬಹಳ ಸಾಕಷ್ಟು 550 ಕೋಟಿ, ಈಗ 600 ಕೋಟಿ ಜನ ಮಹಿಳೆಯರು ಉಚಿತ ಓಡಾಡಿದ್ದಾರೆ. ಮಹಿಳೆಯರಿಗೆ ಸಬಲೀಕರಣ ಮಾಡಿದ ಸಂತೋಷ. ಹಂಗನ್ಬಿಟ್ಟು ನಮ್ಮ ಹೊಟ್ಟೆ ಮೇಲೆ ನೋಡೋರಿಗೆ ಇವಾಗ ನಮಗೂ ಹೆಂಡತಿ ಮಕ್ಕಳೆಲ್ಲ ಇದಾರಲ್ವಾ, ಹಾಗಾಗಿ ಅದನ್ನ ಸಬಲೀಕರಣ ಏನ್ ಮಾಡಿರೋ ಸಂತೋಷ. ನಮ್ದೇನು ಏಕಪಕ್ಷೀಯ ಮಾಡಿರೋ 12% ಅನ್ನ ವಾಪಸ್ ತಗೊಂಡು ಅದು 1/1/24 ನಮ್ದು ವೇತನ ಪರಿಷ್ಕರಣೆ ಮಾಡ್ಬೇಕು. ಯಾಕಂದ್ರೆ ಕೈಗಾರಿಕಾ ಒಪ್ಪಂದ ಇರೋದು 4 ವರ್ಷಗಳಿಗೊಮ್ಮೆ ಮಾತ್ರ. ಇವರು ನಮ್ಮ ಮತ್ತೆ ಅನ್ಯಾಯ ಮಾಡ್ತಾರೆ. 15 ತಿಂಗಳು ಲೇಟ ಮಾಡ್ಯಾರ. 2020 12 ತಿಂಗಳು ರೇಸ್ ಕಟ್ ಮಾಡ್ಯಾರ. ಅದನ್ನ ಕರೆದು ಮಾತಾಡ್ಬೇಕು. 25% ಮಾತುಕತೆ ಮಾಡ್ಲಿ ಜಂಟಿ ಸಮಿತಿ ಜೊತೆಗೆ. ನಮ್ದೇನು ಅಭ್ಯಂತರ ಇಲ್ಲ. ಟೋಟಲ್ 38 ತಿಂಗಳಂದ್ರೆ 1750 ಕೋಟಿ ಆಗುತ್ತೆ. ಇನ್ನು 5 ಕೋಟಿ ನಮ್ಮ ಸಾರಿಗೆ ಸಂಸ್ಥೆ 4 MDಗಳು ಸಂಸ್ಥೆಯಿಂದ ಕೊಡ್ಲಿ, ಅದನ್ನು ಹೇಳಿದ್ವಿ ನಾವು. ಮತ್ತೆ 1/1/24 ಕೊಟ್ರೆ 15 ತಿಂಗಳು ಅನ್ಯಾಯ ಆಗುತ್ತೆ. ಇದು ಬಹಳ ಮುಖ್ಯ ದಯವಿಟ್ಟು. ಹಾಗಾಗಿ ಇವತ್ತು ಏನು 20ನೇ ತಾರೀಕಿಂದ ಕರೆ ಕೊಟ್ಟಿದ್ವಿ, ಆ ಮುಷ್ಕರ ಯಶಸ್ವಿ ಮಾಡ್ತೀವಿ. ತಮ್ಮ ಸಹಕಾರ ಸಲಹೆಗಳು ಮತ್ತೆ ಸಾರ್ವಜನಿಕರ ಸಹಕಾರ ಬಹಳ ಮುಖ್ಯ. ತೊಂದರೆ ಆಗುತ್ತೆ, ಬಟ್ ಅನಿವಾರ್ಯವಾಗಿ ನಾವು ಮುಷ್ಕರಕ್ಕೆ ಹೋಗ್ತಾ ಇದೀವಿ. ಕರೆದು 20 ನಾಳೆ ಕರೆದು ಮಾತಾಡೋದು ನಮ್ದೇನೋ ಅಭ್ಯಂತರ ಇಲ್ಲ. ನಾಳೆನೂ ಕೂಡ 19ನೇ ತಾರೀಕು ಕಾಂಗ್ರೆಸ್ ಪಕ್ಷ ಏನು ಸಾಧನಾ ಸಮಾವೇಶಕ್ಕೆ ಅಲ್ಲಿ ನಮ್ಮ ಜಂಟಿ ಕ್ರಿಯಾ ಸಮಿತಿ ಒಂದಿನಿಂದ ಕಪ್ಪು ಬಟ್ಟೆ ತರಿಸಿ ಪ್ರತಿಭಟನೆ ಆಗುತ್ತೆ ತುಮಕೂರಲ್ಲಿ. ಇವತ್ತು ನೋಡಿ 20ನೇ ತಾರೀಕು ಅವರು ಇಟ್ಕೊಂಡಿದ್ರು. ನಮ್ಮ ಹೋರಾಟ ಅಂದ್ಕೊಂಡಾಗ ಒಂದಿನ ಚೇಂಜ್ ಮಾಡ್ಕೊಂಡಿದ್ದಾರೆ. ಯಾಕೆ ಕರೆದು ಸಮಸ್ಯೆ ಬಗೆಹರಿಸಬಹುದಿತ್ತಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಸಾಧನಾ ಸಮಾವೇಶಕ್ಕೆ ನಮ್ಮ ಶ್ರಮ ಇದೆ. 5 ಗ್ಯಾರಂಟಿಗಳಲ್ಲಿ ಶಕ್ತಿ ಯೋಜನೆ ದುಡಿದೀವಿ ನಾವು. ನಮ್ಮನ್ನ ಕಡೆಗಣಿಸಿದ್ದಾರೆ. ದಯಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸಾರಿಗೆ ಸಚಿವರು ಮತ್ತು 4 MDಗಳು ಇದ್ರ ಬಗ್ಗೆ ಕೂಡಲೇ ಚರ್ಚೆ ಮಾಡಿ ಏನ್ ಕರೆದು ಮಾತುಕತೆ ಮಾಡಿ. ನಮ್ದೇನು ಮುಷ್ಕರ ಮಾಡಿ ಸಾರ್ವಜನಿಕ ತೊಂದರೆ ಕೊಡ್ಬೇಕನ್ನೋ ಉದ್ದೇಶ ಇಲ್ಲ. ಇಷ್ಟು ಹೇಳಿ ನನ್ನ ಮಾತುಗಳು ಮುಗಿಸ್ತಾರೆ. ಈಗ ರಾಜು ಅವರು ಹೇಳಿ ಮಾತಾಡ್ತಾರೆ.